ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಮರಳಿ ಮತ್ತೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಒಂದು ಕೆಲವು ದಿನಗಳ ನಂತರ, ಕೆಲವು ವರ್ಷಗಳ ನಂತರ ಈಗ ನನ್ನ ಚಾನಲ್ ಭೋಜರಾಜ GH ಮ್ಯಾಥ್ಸ್ ಕ್ಲಾಸ್ ಅಂತೇಳಿ ಈಗ ನಾನು ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನು ನಿಮಗೆ ಮಕ್ಕಳಿಗಾಗಿ ಸುಲಭವಾಗುವಂತಹ ರೀತಿಯಲ್ಲಿ ನಾನು ಬಿಡಿಸ್ತಾ ಇದ್ದೀನಿ. ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳಿಗೆ ಸುಲಭವಾಗಿ ಅಂಕಗಳನ್ನು ಪಡೀಲಿಕ್ಕೆ ಒಂದು ಅಂಕದ ಪ್ರಶ್ನೆಗಳು. ಅದರಲ್ಲಿ ಈ ಥರ ಒಂದು ಶ್ರೇಣಿಯನ್ನು ಕೊಟ್ಟಿರ್ತಾನೆ. x 21 18 ಇದು ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆ ಕಂಡುಹಿಡಿಯಿರಿ ಅಂತ. ಈ ಕ್ವಶನ್ ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಪರಿಹಾರ: ಇಲ್ಲಿ ನಾವು ಸಮಾಂತರ ಮಾಧ್ಯ ಆಗಿರೋದ್ರಿಂದ ಹಳೆ ಸಿಲೆಬಸ್ ಪ್ರಕಾರ ಒಂದು ಸೂತ್ರವನ್ನು ಹೊಂದಿದೆ. ಸಮಾಂತರ ಮಾಧ್ಯ ಅದೇನಂದ್ರೆ A is equal to A plus B by 2. ಈ ಸೂತ್ರದ ಅನ್ವಯ ನಾವು x ನ ಬೆಲೆಯನ್ನು ಕಂಡುಹಿಡಿಯಬಹುದು. ಇಲ್ಲಿ ನೋಡಿ, A ಅಂದ್ರೆ ಮಧ್ಯದ ಪದ ಏನಿದೆಯಲ್ಲ ಅದು 21 is equal to A ಮತ್ತು B ಅಂದ್ರೆ ಮೊದಲನೇ ಮತ್ತು ಮೂರನೇ ಪದ x plus 18 divided by 2. ಇಲ್ಲಿ 2 ಈ ಕಡೆ ಬಂದರೆ ಮಲ್ಟಿಪ್ಲಿಕೇಶನ್ 21 into 2 x plus 18 ಗುಣಿಸಿದರೆ 42 is equal to x plus 18. 42 18 ಈ ಕಡೆ ತೊಗೊಂಬಂದ್ರೆ -18 is equal to x. ಇಲ್ಲಿ 42 ಅಲ್ಲಿ 18 ಕಳೆದ್ರೆ 24 is equal to x. therefore x ಬೆಲೆ ಎಷ್ಟಾಗಿದೆ? 24. ಇದೇ ರೀತಿಯಾಗಿ ನಾವು x ಮೊದಲಿಗೆ ಬಂದರೆ ಇದೇ ಪ್ರೊಸೀಜರನ್ನು ಅನುಸರಿಸಬೇಕು ಮತ್ತು ಮಧ್ಯದಲ್ಲಿ ಕೊಟ್ಟರು ಸಹಿತ ಈ ಒಂದು ಸೂತ್ರದ ಅನ್ವಯ ನಾವು ಬಿಡಿಸಬೇಕು. ಕೊನೆಯಲ್ಲಿ ಕೊಟ್ಟರು ಸಹಿತ ಸೂತ್ರದ ಅನ್ವಯ ಕೂಡ ನಾವು ಬಿಡಿಸಬೇಕು. ಈ ರೀತಿಯಾಗಿ ನಾವು ಒಂದು ಅಂಕದ ಪ್ರಶ್ನೆಯನ್ನು ಮಕ್ಕಳು ಸುಲಭವಾಗಿ ಬಿಡಿಸಬಹುದು. ಯಾರು ತಾನೇ ಈಗ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ತಿಳಿಸ್ಬೋದು. ಅದಕ್ಕೆ ನಾನು ಪರಿಹಾರವನ್ನು ಕೊಡಲಿಕ್ಕೆ ತಯಾರಿ ನಡೆಸ್ತಾರೆ. ಧನ್ಯವಾದಗಳು.